ಇವಾಗ ನಾವು ವೈಟ್ ರೈಸ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬರ್ರಿ. ನೋಡ್ರಿ, ಈ ಒಂದು ಗ್ಲಾಸ್ನ ಅಳತೆಯಲ್ಲಿ ಏನು ಮಾಡೋಣ ಅಂತಂತಂದ್ರೆ 2 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಳ್ಳೋಣ. ಈಗ ನಾವು 1 ಗ್ಲಾಸ್ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ, ಇನ್ನೊಂದು ಗ್ಲಾಸ್ ಅಕ್ಕಿಯನ್ನು ಹಾಕ್ತೀನಿ. ಇದೀವಲ್ಲ, ಇದನ್ನ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಮಾಡ್ಬೇಕಂತಂದ್ರೆ ಚೆನ್ನಾಗಿ ನೀರು ಹಾಕೊಂಡ್ಬಿಟ್ಟು ಅಕ್ಕಿಯನ್ನು ಚೆನ್ನಾಗಿ 2 ಸಾರಿ ಏನು ಮಾಡ್ಬೇಕಂದ್ರೆ ತೊಳ್ಕೊಬೇಕ್ರಿ. ನೋಡ್ರಿ, ತೊಳೆದಿರುವಂಥ ಅಕ್ಕಿ ಇಲ್ಲಿದೆ. ಈ ಒಂದು ತೊಳೆದಿರುವಂಥ ಅಕ್ಕಿಗೆ ಅಳತೆ ಮೇಲೆ ಏನು ಮಾಡ್ಕೋಬೇಕಂತಂದ್ರೆ ನೀರನ್ನು ಹಾಕೋಬೇಕಾಗತ್ತೆ. ಅಕ್ಕಿಗೆ 2ರಂತೆ ಏನು ಅಳತೆ ಇಟ್ಕೊಂಡು ನೀರು ಹಾಕಬೇಕಾಗತ್ತೆ. ನಾ ಬಿಸಿನೀರು ಹಾಕೊಳತ್ತೀನಿ ರೀ. ಏನಾರು ಎಮರ್ಜೆನ್ಸಿ ಇದ್ದಾಗ ಏನು ಮಾಡ್ಬೇಕಂದ್ರೆ ನಾವು ಬಿಸಿನೀರು ಹಾಕೊಂಡ್ರೆ ಭಾಳ ಚಲೋ ಆಗುತ್ತೆ. ಇದು 2ನೇ ಗ್ಲಾಸ್ ನೀರು ರೀ. 1 ಗ್ಲಾಸಿಗೆ 2 ರಂಗ ನಾ 2 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ಹಾಗಾಗಿ 4 ಗ್ಲಾಸ್ ಏನು ಮಾಡ್ಬೇಕಾಗತ್ತೆ ಅಂತಂದ್ರೆ ನೀರು ಹಾಕಬೇಕಾಗತ್ತೆ. ಈ 4 ಗ್ಲಾಸ್ ಚಲೋ ಆಗ್ಬೇಕು ಮತ್ತು ಗಮ್ ಅನ್ಬೇಕಂತಂದ್ರೆ ಇದು ಪಲಾವ್ ಎಲೆ ಅಂತೀವಲ್ರಿ, ಹಂಗೆ ಈ ವೈಟ್ ರೈಸ್ಗೂ ಪಲಾವ್ ಎಲೆ ಹಾಕೋದ್ರಿಂದ ಏನಾಗತ್ತಂದ್ರೆ ರೈಸ್ ಭಾಳ ಚೆನ್ನಾಗಿ ಗಮ್ ಅಂತ ಅಂತಿರ್ತೈತ್ರಿ. ಅವಾಗ ಉಣ್ಬೇಕಂತಂದ್ರೆ ಭಾಳ ಮನಸ್ಸಾಗತ್ತೆ ರೀ. ಆದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಕುಕ್ಕರ್ ಮುಚ್ಚಳನ್ನ ಮುಚ್ಚಿಬಿಟ್ಟು 2ರಿಂದ 3 ಸೀಟಿ ಆಗುವಾಗ ಮಾಡಿದ್ರೆ ನಮ್ಮ ಒಂದು ಬಿಳಿ ಅನ್ನ ವೈಟ್ ರೈಸ್ ರೆಡಿ. ನೋಡ್ರಿ, ಇವಾಗ ಕುಕ್ಕರ್ ಹವಾ ಹೋಗಿದೆ. ಇವಾಗ ಅನ್ನ ಹೇಗಾಗಿದೆ ಅಂತ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವಾಗೆ ಆಗಿದೆ ನೋಡ್ರಿ ರೈಸ್. ಇವಾಗ ಊಟ ಮಾಡಲು ರೈಸ್ ರೆಡಿ ಆಗಿದೆ ನೋಡ್ರಿ. ಇವಾಗ ಈ ಒಂದು ಬಿಸಿ ಬಿಸಿ ಅನ್ನವನ್ನು ಸರ್ವ್ ಮಾಡ್ತಾ ಇದ್ದೀನಿ. ಈ ಒಂದು ಬಿಸಿ ಅನ್ನದ ಜೊತೆ ಸಾರು, ಬೇಳೆ ಸಾರು ಮತ್ತು ತುಪ್ಪ, ಚಟ್ನಿ, ಮೊಸರು ಎಲ್ಲವನ್ನ ಏನು ಮಾಡ್ಬೋದು ಅಂದ್ರೆ ಹಾಕೊಂಡು ಊಟ ಮಾಡ್ಬೋದು. ಬಿಸಿ ಬಿಸಿಯಾದಂಥ ವೈಟ್ ರೈಸ್ ರೆಡಿ. ಬಿಸಿಯಾದಂಥ ವೈಟ್ ರೈಸ್ ಜೊತೆಗೆ ತೊಗರಿಬೇಳೆ ಸಾಂಬಾರು ಸವಿಯಲು ಸಿದ್ಧ. ಥ್ಯಾಂಕ್ ಯು.